ಸ್ನೇಹಿತರೆ, ಎಸ್ಪೆಷಲಿಯಾಗಿ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಯುವ ನಿಧಿ ಬಗ್ಗೆ ಒಬ್ಬರಿಗೆ ಸುಮಾರು ಜನಕ್ಕೆ ಒಂದೊಂದು ಡಿಸ್ಟಿಕ್ ವೈಸ್ ಬರ್ತಾಯಿದೆ ಕಾಲ್ಸ್ಗಳು. ಆ ಕಾಲ್ಸ್ ಏನಕ್ಕೆ ಬರ್ತಿದೆ ಸ್ನೇಹಿತರೆ, ಆ ಕಾಲ್ಸ್ ಬಂದವ್ರಿಗೆ ಎಲ್ರಿಗೂ ಏನಾದ್ರು ಯುವ ನಿಧಿ ಅಮೌಂಟ್ ಏನೋ ಬರೋದು ನಿಂತೋಗುತ್ತಾ ಬರೋ ವರ್ಷಕ್ಕೆ, ಹಂಗಂದರೆ ಜನವರಿ ಅಮೌಂಟ್ ನಿಂತೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಒಂದು ವಾಟ್ಸಪ್ ಗ್ರೂಪ್ ಐತೆ ಚಾನಲ್, ಅಲ್ಲಿ ಜಾಯ್ನ್ ಆಗಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಜಾಯ್ನ್ ಆಗ್ಬಿಟ್ಟು ಡೈರೆಕ್ಟಾಗಿ ಕಮೆಂಟ್ ಮಾಡ್ಬೋದು, ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ಯೂಟ್ಯೂಬಲ್ಲೇ ಬೇಕಾದ್ರೆ ಮೆಸೇಜ್ ಮಾಡಿ, ಯಾಕಂದರೆ ಇದು ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡ್ತಿದ್ರು ನನಗೆ ಈ ಥರ ಕಾಲ್ಸ್ ಬರ್ತೈತೆ, ನಾನು ಏನು ಮಾಡಬೇಕು, ಇದು ನಿಜನ ಸುಳ್ಳ ಅಂತ. ಅದಕ್ಕೋಸ್ಕರ ಇದೊಂದು ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ನೇಹಿತರೆ. ಹಾಗೆ ಎಲ್ರಿಗೂ ಮೇರಿ ಕ್ರಿಸ್ಮಸ್, ಹಾಗೆ ಹ್ಯಾಪಿ ನ್ಯೂ ಇಯರ್ ಸ್ನೇಹಿತರೆ. ಎಲ್ಲರೂ ಎಂಜಾಯ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸುಮಾರು ಜನ ಈ ಥರ ಕಾಲ್ಸ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಕಾಲ್ ಬಂದಿದೆ ಅಂತ ಹೇಳಿದ್ರು. ಅದು ಏನಂತ ಹೇಳ್ಬಿಟ್ಟು ಈ ಥರ ನಮಗೆ ಕಾಲ್ ಮಾಡಿಬಿಟ್ಟು ಅವರು ಈ ಥರ ಕೌನ್ಸಿಲಿಂಗ್ ಬರಬೇಕಾಗುತ್ತೆ, ನೀವು ಮೈಸೂರಿಗೆ ಕಂಪಲ್ಸರಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಏನೋ ನಿಮ್ಗೆ ಏನಾರ ಕೆಲಸ ಸಿಕ್ಕಿಲ್ಲ ಅಂದರೆ ಇದು ಕಂಪಲ್ಸರಿ ನೀವು ಅಟೆಂಡ್ ಮಾಡಿಬಿಟ್ಟು ಟ್ರೈನಿಂಗಲ್ಲಿ ನೀವು ಸರ್ಟಿಫಿಕೇಟ್ ತೊಗೋಬೇಕಾಗಿರುತ್ತೆ. ತೊಗೊಂಡು ನೀವು ಅದ್ರ ಮೇಲೆ ನಿಮಗೆ ಯುವ ನಿಧಿ ಬರುತ್ತೆ ಇಲ್ವ ಅಂತ ಸುಮಾರು ಜನ ಹೇಳ್ತಿದ್ರು. ಹಾಗೆ ಏನಾರು ಅಟೆಂಡ್ ಮಾಡಿಲ್ಲ ಅಂದರೆ ಅಮೌಂಟ್ ಬರೋದು ನಿಂತೋಗುತ್ತೆ, ಹಾಗೆ ನಿಮಗೆ ಯುವ ನಿಧಿ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಅಂತ. ಅದು ಯಾಕೆ ಆ ಥರ ಕಾಲ್ಗಳು ಬರ್ತಿದ್ರೆ ಸ್ನೇಹಿತರೆ, ಯಾರ್ಯಾರಿಗೆ ಕಾಲ್ಗಳು ಬಂದಿರುತ್ತೋ ಹಾಗೆ ಅವ್ರಿಗೆ ಒಂದು ಈ ಥರ ಮೆಸೇಜ್ ಬಂದಿರುತ್ತೆ ಸ್ನೇಹಿತರೆ. ನಿಮ್ಮ ಇಮೇಲ್ ಐ ಡಿ, ನೀವು ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರೋ ಸೇವ್ ಸಿಂಧುಗೆ ಅಲ್ಲಿ ರೀಚ್ಡ್ ಆಗಿರುತ್ತೋ ಅಲ್ಲಿಗೊಂದು ನಿಮ್ಗೆ ಈ ಥರ ಒಂದು ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ಅದು ಮೆಸೇಜಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಹಾಕಿದ್ದಾರೆ. ಈ ಥರ ನೋಡಿ ಸ್ನೇಹಿತರೆ, ಇಲ್ಲಿ ಡಿಯರ್ ಸ್ಟೂಡೆಂಟ್ ಗ್ರೀಟಿಂಗ್ಸ್, ಆ್ಯಸ್ ಪರ್ ದಿ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಆನ್ 23/12/2024 ಇನ್ KGTTI ಹಂಗಂದರೆ ಫುಲ್ ಫಾರ್ಮು ಕರ್ನಾಟಕ ಗ್ರಾಮೀಣ ಟೆಕ್ನಾನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರು ಸೆಂಟ್ರಲ್ ವಿ ಆರ್ ಕಂಡಕ್ಟಿಂಗ್ ಎ ಫ್ರೀ ಕೌನ್ಸಿಲಿಂಗ್ ಸೆಷನ್ ಫಾರ್ ದಿ ಸ್ಟೂಡೆಂಟ್ಸ್ ಹೂ ಎನ್ರೋಲ್ಡ್ ಫಾರ್ ಯುವ ನಿಧಿ ಸ್ಕೀಮ್. ಇನ್ ದಿ ಸೆಕ್ಷನ್ we will be providing a completed details about free schemes, free course under government and placement details also provided. Kindly attend the session. This is a final reminder for all the candidates ಅಂತಿದೆ. ಈ ಥರ ಪ್ರತಿಯೊಬ್ಬರಿಗೂ ಮೆಸೇಜ್, ಹಂಗಂದರೆ ಯಾರು ಕಾಲ್ಸ್ ಬಂದಿರುತ್ತೋ, ಇಲ್ಲ ಕಾಲ್ಸ್ ಬಂದಿಲ್ಲ ನಿಮಗೆ ಇಮೇಲ್ ಐ ಡಿಗೆ ಬಂದಿರುತ್ತೆ ಈ ಥರ. ಹಾಗೆ ಕೆಳಗಡೆ ನೋಡಿ, ದ ಸೆಷನ್ ವಿಲ್ ಬಿ ಆರ್ಗನೈಸ್ಡ್ ಇನ್ ದ KGTTI ಮೈಸೂರು at 10 AM to 5 PM. ಅಡ್ರೆಸ್ಸು ಕೊಟ್ಟಿದ್ದಾರೆ ಅಲ್ಲೇ. ಹಾಗೆ ನಿಮಗೆ ಅಡ್ರೆಸ್ ಏನೋ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟ್ ಮ್ಯಾಪಿಂಗ್ ಸೆಂಟರ್ ಕೊಟ್ಟಿದ್ದಾರೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೂಗಲ್ ಮ್ಯಾಪ್ ಡೈರೆಕ್ಟ್ ಓಪನ್ ಆಗುತ್ತೆ. ಇದು ನೀವು ಯಾರಿಗೆ ಈ ಥರ ಮೆಸೇಜ್ ಬಂದಿರುತ್ತೋ, ಕಾಲ್ಸ್ ಬಂದಿರುತ್ತೋ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಂತ, ಅವರೆಲ್ಲರೂ ಕಂಪಲ್ಸರಿಯಾಗಿ ನೀವು ಅಟೆಂಡ್ ಮಾಡಲೇಬೇಕಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನೀವು ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ನೆಕ್ಸ್ಟು ಯುವ ನಿಧಿ ಬಗ್ಗೆ ಬರೋದು ಡೌಟು. ಯಾಕಂದರೆ ಏನಾದ್ರೆ ನಿಮಗೆ ಕ್ಯಾನ್ಸಲ್ ಆಗಲ್ಲ ಯುವ ನಿಧಿ, ಏನಂದರೆ ನಿಮಗೆ ಅಮೌಂಟ್ ಬರೋದು ಡೌಟ್ ಆಗುತ್ತೆ. ಯಾಕಂದರೆ ನಿಮಗೆ ಕೆಲಸ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಈ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಆ ಥರ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಯಾರ್ಯಾರು ಈ ಥರ ಕಾಲ್ಸ್ಗಳು ಬಂದಿದೆ, ಇಮೇಲ್ ಐ ಡಿಗೆ ಬಂದಿದೆಯೋ ಅವರೆಲ್ಲರೂ ಈ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಈ ಫ್ರೀ ಟ್ರೈನಿಂಗ್ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮಗೆ ಯೂಸ್ ಆಗೇ ಆಗುತ್ತೆ. ಸುಮ್ಮನೆ ಮನೇಲಿ ನೀವೇನಾರು ಕಲಿಬೋದು, ಏನಾರು ಸರ್ಟಿಫಿಕೇಟ್ ಬರುತ್ತೆ ನಿಮಗೆ, ಏನಾರು ಕೆಲಸಕ್ಕೆ ನಿಮ್ಗೆ ಯೂಸ್ ಆಗ್ಬೋದು ಸ್ನೇಹಿತರೆ. ತುಂಬ ಜನ ಕೆಲಸ ಇಲ್ಲ ಅಂತ ಹೇಳ್ತಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಇದ್ರ ಬಗ್ಗೆ. ಪ್ರತಿಯೊಬ್ಬರು ಯಾರ್ಯಾರು ಯುವ ನಿಧಿ ಅಪ್ಲಿಕೇಶನ್ ಹಾಕಿದಾರೋ ಅವ್ರಿಗೆಲ್ಲರೂ ಸೆಂಡ್ ಮಾಡಿ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ. ಹಾಗೆ ರೀಸೆಂಟಾಗಿ ಯಾರ್ಯಾರು ಪಾಸ್ಔಟ್ ಆಗಿರ್ತೀರ 2024 ಅವರು ಯುವ ನಿಧಿ ಅಪ್ಲಿಕೇಶನ್ ಓಪನ್ ಆಗಿದೆ, ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದು ಹೆಂಗಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ, ಜಸ್ಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅದನ್ನ ನಮ್ಮ ಚಾನಲಲ್ಲಿ ಇರುತ್ತೆ. ಹಾಗೆ ಇನ್ನು ಯಾರ್ಯಾರು ಬಂದಿಲ್ಲ ಯುವ ನಿಧಿ ಕಾಲ್ಸ್ಗಳು, ಅವ್ರು ಏನು ತೊಂದರೆ ಮಾಡೋದು, ಯಾಕಂದರೆ ಅವ್ರಿಗಿನ್ನ 1 ವರ್ಷ ಆಗಿರಲ್ಲ. ಇನ್ನು 1 ವರ್ಷ ಆಗಿಲ್ಲ ಅಂದರೆ ಅವ್ರಿಗಿನ್ನ ರಿಮೈಂಡರ್ ಬಂದಿರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಅಟೆಂಡ್ ಮಾಡೋಷ್ಟಿಲ್ಲ. ಇನ್ನು ಅಟೆಂಡ್ ಮಾಡಬೇಕಾದ್ರೂ ನೀವು ಆರಾಮ್ಸೆ ಹೋಗಿ ಅಟೆಂಡ್ ಮಾಡ್ಬೋದು. ಫಸ್ಟ್ ಇದಕ್ಕೆ ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ರಿಜಿಸ್ಟರ್ಡ್ ಹೆಂಗೆ ಮಾಡಬೇಕಂದ್ರೆ ನಿಮಗೆ ಜಸ್ಟ್ ಈ ಥರ ಗೂಗಲ್ಗೆ ಹೋಗ್ಬಿಟ್ಟು KGTTI ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ಥರ ಟೈಪ್ ಮಾಡಿದ ತಕ್ಷಣ ನಿಮಗೆ ಗೂಗಲಲ್ಲಿ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ ಹೋಮ್ ಪೇಜು. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಪ್ರತಿಯೊಂದು ಸ್ಕಿಲ್ ಡೆವಲಪ್ಮೆಂಟಲ್ಲಿ ನಿಮಗೆ ಕೋರ್ಸ್ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ನೀವು ಬೇಕಾದ್ರೆ ನೀವು ಇಲ್ಲಿ 3 ಮಾರ್ಕ್ಸ್ ಇದೆ ಅಲ್ವಾ, ರಿಜಿಸ್ಟ್ರೇಷನ್ ಅಂತಿಲ್ವಾ ಸ್ನೇಹಿತರೆ, ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫ್ರಾಮ್ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೇನಾರ ಈ ಕೋರ್ಸ್ಗೆ ನೀವು ಅಟೆಂಡ್ ಮಾಡಬೇಕಂದ್ರೆ ನೀವು ಅಟೆಂಡ್ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ರಿಜಿಸ್ಟರ್ ಮಾಡ್ಕೊಂಡು ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಜೆಂಡರು, ನೀವು ಏನು ಓದಿದ್ದೀರಾ, ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಈ 3 ಸ್ಟೇಟ್ ಪ್ರತಿಯೊಂದು ಈ ಫಾರ್ಮ್ನ ನೀವು ಫಿಲ್ ಮಾಡಿದ್ರೆ ಸ್ನೇಹಿತರೆ ಕರ್ನಾಟಕ ಗ್ರಾಮೀಣ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ಸಕ್ಸಸ್ಫುಲ್ಲಾಗಿ ನೀವು ಕಂಪ್ಲೀಟ್ ಮಾಡೋದು ನಿಮಗೆ ಏನೋ ಒಂದು ಆಪರ್ಚುನಿಟಿ ಸಿಗ್ಬೋದು ಸ್ನೇಹಿತರೆ.
ಅದಕ್ಕೋಸ್ಕರ ಟ್ರೈ ಮಾಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇರ್ತದೆ ಟ್ರೈ ಮಾಡಿ. ಇದೊಂದು ಒಳ್ಳೆ ಆಪರ್ಚುನಿಟಿ ಸರ್ಕಾರ ಕಡೆಯಿಂದ ಬರ್ತಿರೋದು. ಹಾಗೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ ಸ್ನೇಹಿತರೆ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾರ್ಯಾರು ಇನ್ನೂ ಜಾಬ್ ಹುಡುಕಾಡ್ತಿದ್ರು, ಇನ್ನೂ ಟ್ರೈನಿಂಗ್ ಅಟೆಂಡ್ ಮಾಡಬೇಕಂತಿರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಹಾಗೆ ಯುವನಿಧಿ ಅಪ್ಲಿಕೇಶನ್ ಯಾರು ಹಾಕಿಲ್ಲ ಅವ್ರಿಗೆ ಅಪ್ಲೈ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.